ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಎಸ್ ನಾರಾಯಣ್ ಅವರ ಸೊಸೆ. ಎರಡನೇ ಮಗನ ಪತ್ನಿಯಿಂದ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಲಾಗಿದೆ ಎಸ್ ನಾರಾಯಣ್ ಅವರ ಕುಟುಂಬದ ಮೇಲೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾವ ಆರೋಪದ ಮೇಲೆ ಅಂತಂದ್ರೆ ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದ ಮೇಲೆ. ಎಸ್ ನಾರಾಯಣ್ A2 ಆಗಿದ್ದಾರೆ ಈ ಎಫ್ಐಆರ್ನಲ್ಲಿ. ವರದಕ್ಷಿಣೆ ಕೊಟ್ಟರು ಹೆಚ್ಚಿನ ಹಣಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸೊಸೆಯದ್ದು ಮಾವ ಎಸ್ ನಾರಾಯಣ್ ಮೇಲೆ ಮಾಡ್ತಾ ಇರೋದು. ಜೊತೆಗೆ ಮಾವ ಎಸ್ ನಾರಾಯಣ್, ಪತಿ ಪವನ್ ಇಬ್ಬರ ವಿರುದ್ಧವೂ ಕೂಡ ಪವಿತ್ರ ದೂರನ್ನು ಕೊಟ್ಟಿದ್ದಾರೆ ಎಸ್ ನಾರಾಯಣ್ ಅವರ ಸೊಸೆ. ಎರಡನೇ ಮಗ ಪವನ್ ಅವರ ಪತ್ನಿ. ನೋಡಿ, 2021ರಲ್ಲಿ ಎಸ್ ನಾರಾಯಣ್ ಅವರ ಪುತ್ರ ಪವನ್ ಮತ್ತು ಪವಿತ್ರ ಅವರ ಮದುವೆ ಆಗಿರುತ್ತೆ. ಮದುವೆ ಆಗೋ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಮೌಲ್ಯದ ಉಂಗುರ, ಮದುವೆ ಖರ್ಚೆಲ್ಲ ಅವರೇ ನೋಡ್ಕೊಂಡಿರ್ತಾರೆ, ಅಂದರೆ ಹುಡುಗಿ ಕಡೆಯವರು ಅಂತ. ಓದಿಲ್ಲದೆ ಇರೋ ಕಾರಣ ಕೆಲಸ ಇಲ್ಲದೆ ಪವನ್ ಮನೇಲೇ ಇದ್ರು. ಹಾಗಾಗಿ ತಾನೇ ಕೆಲಸ ಮಾಡಿ ಪವನ್ ಪತ್ನಿ ಪವಿತ್ರ ಅವರು ಸಾಕ್ತಾ ಇದ್ರಂತೆ, ಜೀವನವನ್ನ ಸಾಗಿಸ್ತಾ ಇದ್ರಂತೆ. ಆಮೇಲೆ ಏನೋ ಒಂದು ಬಿಸ್ನೆಸ್ ರೀತಿಯಾಗಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ಕಲಾ ಸಾಮ್ರಾಟ್ ಅನ್ನುವಂಥ ಒಂದು ಅಕಾಡೆಮಿಯನ್ನ, ಫಿಲ್ಮ್ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡ್ತಾರೆ. ಆ ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡೋದಕ್ಕೆ ಪವಿತ್ರ ಬಳಿಗೆ ಹಣವನ್ನು ಕೇಳಿದ್ರಂತೆ ಪವನ್. ಆಗ ಪವನ್ಗೆ ತಮ್ಮ ತಾಯಿಯ ಒಡವೆಯನ್ನು ಇಟ್ಬಿಟ್ಟು ಪವಿತ್ರ ಅವರು ದುಡ್ಡು ಕೊಟ್ಟಿದ್ರಂತೆ. ಅದು ಕೂಡ ಲಾಸ್ ಆಗಿ ಕ್ಲೋಸ್ ಮಾಡಿದ್ರಂತೆ ಆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿಯನ್ನು. ಅದಾದ ಮೇಲೂ 10 ಲಕ್ಷ ರೂಪಾಯಿ ಸಾಲ ಮಾಡಿ ಪತ್ನಿ ಪಲ್ಲವಿಯವರು ಕೊಟ್ಟಿದ್ರಂತೆ. ಎಸ್ ನಾರಾಯಣ್ ಮತ್ತು ಜೊತೆಗೆ ಅವರ ಪತ್ನಿ ಜೊತೆಗೆ ಪುತ್ರ ನನ್ನ ಮೇಲೆ ಹಲ್ಲೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂಥೇಳಿ ಒತ್ತಾಯ ಮಾಡಿದ್ರು ಅಂಥೇಳಿ ಕಂಪ್ಲೇಂಟ್ನಲ್ಲಿ ದಾಖಲಾಗಿದೆ. ಜಗಳ ಮಾಡಿಬಿಟ್ಟು ಪವಿತ್ರಳನ್ನು ಮನೆಯಿಂದ ಹೊರ ಹಾಕಿದ್ದಾರೆ ನನ್ನನ್ನು ಅಂಥೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಎಸ್ ನಾರಾಯಣ್ ಅವರ ಕುಟುಂಬದಲ್ಲಿ ಇಷ್ಟೆಲ್ಲ ಆಯ್ತಾ ಅನ್ನುವಂಥ ಪ್ರಶ್ನೆ, ಜೊತೆಗೆ ಪವಿತ್ರ ಅವರು ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ? ಕೇಳಿಸಿಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಸಂಪರ್ಕ ಮಾಡ್ತೇನೆ ವೆಂಕಟೇಶ್. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ಮೆಟ್ಟಿಲಿರೋದು ಈಗ ಎಸ್ ನಾರಾಯಣ್ ಅವರ ಕುಟುಂಬ. ಸಾಲ ಎಲ್ಲ ಮಾಡಿ ನಾನು ದುಡ್ಡು ಕೊಟ್ಟಿದ್ರು ಕೂಡ ಅವ್ರಿಗೆ ಸಾಕಾಗಿಲ್ಲ, ಇನ್ನಷ್ಟು ಹಣವನ್ನು ಕೊಡುವಂತೆ ಪೀಡಿಸ್ತಾ ಇದ್ದಾರೆ, ತರುವಂತೆ ಪೀಡಿಸ್ತಾ ಇದ್ದಾರೆ. ಹಾಗಾಗಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಜಗಳ ಮಾಡಿಕೊಂಡು ನನ್ನನ್ನು ಮನೆಯಿಂದ ಹೊರಗಾಕಿದ್ದಾರೆ ಅಂತ ಪವನ್ ಪತ್ನಿ ಪವಿತ್ರ ಅವರು ಆರೋಪ ಮಾಡ್ತಾ ಇರೋದು, ದೂರಿನಲ್ಲೂ ಉಲ್ಲೇಖ ಆಗಿರೋದು. ಜೊತೆಗೆ ನನ್ನ ಮಗನಿಗೆ ಏನಾದರೂ ಆಯಿತು ಅಂತಂದರೆ ಇವರ ಕುಟುಂಬವೇ ನೇರ ಕಾರಣ ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿದಾರಂತೆ ಕಂಪ್ಲೇಂಟ್ನಲ್ಲಿ. ಸಂಪರ್ಕದಲ್ಲಿದ್ದಾರೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈನ್ನಲ್ಲಿ. ವೆಂಕಟೇಶ್, ನಾನು ಹೇಳ್ತಾ ಇದ್ದೆ, ಎಸ್ ನಾರಾಯಣ್ ಅವರ ಕುಟುಂಬದಲ್ಲಿ ಇಷ್ಟೆಲ್ಲ ಆಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಆ್ಯಕ್ಚುಲ್ ಆಗಿ ಪವಿತ್ರ ಅವರು ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅವರು? ಶರತ್, ನಿರ್ದೇಶಕ ಎಸ್ ನಾರಾಯಣ್ ಅವರ ಪುತ್ರ ಏನೋ ಒಂದು ಹಣಕ್ಕಾಗಿ ಪೀಡಿಸ್ತಾ ಇದ್ದಾರೆ ಅಂತ ಹೇಳಿ ಅವರ ಪತ್ನಿ ಒಂದು ದೂರನ್ನು ಕೊಟ್ಟಿದ್ದಾರೆ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ. ಸೊ ಎಸ್ ನಾರಾಯಣ್ ಅವರ ಪತ್ನಿ ಭಾಗ್ಯವತಿ ಹಾಗೂ ಆ ಮಗನ ವಿರುದ್ಧ ಕೊಟ್ಟಿರುವಂತಹ ದೂರಿದು. 2021ರಲ್ಲಿ ಈ ಪವಿತ್ರ ಅನ್ನೋರ ಜೊತೆ ಎಸ್ ನಾರಾಯಣ್ ಅವರ ಒಂದು ಎರಡನೇ ಪುತ್ರ ಏನಿದ್ದಾನೆ ಈತ ಮದುವೆ ಆಗಿರುವಂಥದ್ದು. ಮದುವೆಯ ಸಂದರ್ಭದಲ್ಲಿ ವರದಕ್ಷಿಣೆಯ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ರಿಂಗನ್ನು ಕೊಟ್ಟಿದ್ದಾರೆ, ಮತ್ತೆ ಬೆಳ್ಳಿ ಬಂಗಾರ ಎಲ್ಲವನ್ನು ಕೊಟ್ಟಿದ್ದಾರೆ, ಹಣವನ್ನು ಕೂಡ ಕೊಟ್ಟಿದ್ದಾರಂತೆ. ಆದರೆ ಹೀಗೆ ಜೀವನ ಸಾಗಿಸ್ತಾ ಇದ್ದಂತಹ ನಂತರಗಳಲ್ಲಿ ಇವರ ಒಂದು ಕೆಲಸ ಇಲ್ಲ ಅಂತ ಹೇಳಿ ಏನೋ ಒಂದು ಪವನ್ ಏನಿದ್ದಾನೆ ಆತ ಮನೆಯಲ್ಲೇ ಇರುವಂತಹ ವೇಳೆಯಲ್ಲಿ ಪತ್ನಿ ಕೂಡ ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದಾರೆ. ಒಂದು ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡುವಂತಹ ಕೆಲಸಕ್ಕೂ ಕೂಡ ಇವರು ಮುಂದಾಗಿರುವಂತದ್ದು. ಕಲಾ ಸಾಮ್ರಾಟ್ ಅನ್ನುವಂಥ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಹಣವನ್ನು ಎಲ್ಲವೂ ಕೂಡ ಈಕೆಯೇ ಒಂದು ಅರೇಂಜ್ ಮಾಡಿ ಕೊಟ್ಟಿರುವಂತದ್ದು. ಅದಾದ ಬಳಿಕ ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿದ ಕಾರಣ ಒಂದು ಇನ್ಸ್ಟಿಟ್ಯೂಟ್ ಅನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ನಂತರದ ದಿನಗಳಲ್ಲೂ ಕೂಡ ತಾಯಿಯ ಬಳಿ ಕೂಡ 10 ಲಕ್ಷ ರೂಪಾಯಿ ಹಣವನ್ನು ಕೂಡ ಈಕೆಯೇ ತೆಗೆದುಕೊಟ್ಟಿದ್ದಾರೆ. ಅದಕ್ಕೆ EMI ಅನ್ನು ಕೂಡ ಕಟ್ಟಬೇಕಂತೇಳಿ. ಆದರೆ ಈತ ಯಾವುದೇ ರೀತಿಯಾದಂತಹ ಹಣವನ್ನ ಪಾವತಿ ಮಾಡದೆ ಕೇಳಿದಂತ ವೇಳೆಯಲ್ಲಿ ಹಲ್ಲೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಿ ಅವರ ಪತ್ನಿ ಈಗ ಅಳಲನ್ನು ತೋಡ್ಕೊಂಡಿರುವಂತದ್ದು. ಸೊ ಪತ್ನಿ ಹಾಗೂ ಪತಿ ಏನಿದ್ದಾನೆ ಪವನ್ ಮತ್ತು ಎಸ್ ನಾರಾಯಣ್ ಹಾಗೂ ಅವರ ಪತ್ನಿ 3 ಜನ ಕೂಡ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಅಂತ ಹೇಳಿ ಆಕೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದ್ದು ವರದಕ್ಷಿಣೆಯನ್ನ ಕಿರುಕುಳದ ಆರೋಪದಡಿ ಈ ಒಂದು ಪ್ರಕರಣವನ್ನು ಕೂಡ ಕೊಟ್ಟಿದ್ದಾರೆ. ಹಣವನ್ನು ತರಬೇಕು ಅಂತ ಹೇಳಿ, ಒಂದು ವೇಳೆ ಏನಾದರೂ ನನಗೆ ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅವರೇ ನೇರ ಹೊಣೆ ಅಂತ ಹೇಳಿ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಎಸ್ ನಾರಾಯಣ್ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಬಂದಾಗ ವರದಕ್ಷಿಣೆ ಕಿರುಕುಳ ಅನ್ನುವಂತಹ ಒಂದು ಕೇಸ್ನ ಅಡಿಯಲ್ಲಿ ಪ್ರಕರಣಗಳನ್ನು ಕೂಡ ದಾಖಲಿಸ್ತಾರೆ. ಅಂದ್ರೆ ಈಗ ಎಸ್ ನಾರಾಯಣ್ ಅವರಿಗೆ ನಿಜವಾಗ್ಲೂ ಆರ್ಥಿಕವಾಗಿ
ಅಷ್ಟು ಹಿನ್ನಡೆ ಆಗಿತ್ತ, ಅಷ್ಟು ದೊಡ್ಡ ಸಿನಿಮಾಗಳನ್ನು ಮಾಡಿದಂಥವರು, ಅಷ್ಟು ಸೀರಿಯಲ್ಗಳನ್ನು ಕೂಡ ನಿರ್ದೇಶನ ಮಾಡಿದಂತಹ ಅವರು ಕೂಡ. ಸೊ ಅವರಿಗೆ ನಿಜವಾಗ್ಲೂ ಕೂಡ ಹಣದ ಸಮಸ್ಯೆ ಉಂಟಾಗಿತ್ತ, ಹಾಗೇನಾದರೂ ಅವರ ಮಗನ ಒಂದು ಆರ್ಥಿಕ ಜೀವನವನ್ನು ಸುಧಾರಿಸುವ ಮಟ್ಟಕ್ಕೆ ಕೂಡ ಅವರಿಗೆ ಶಕ್ತಿ ಇರಲಿಲ್ವಾ, ಪತ್ನಿಗೆ ಹಣವನ್ನು ತಗೊಂಡ್ ಬಾ ಅಂತ ಹೇಳಿ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಇವರು ಮುಂದಾಗಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಣುತ್ತೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸೊ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ವಿಚಾರಣೆಗೂ ಕೂಡ ಬರಬೇಕು ಅಂತ ಹೇಳಿ ಸೊ ಇವ್ರ ಕಡೆಯಿಂದ ಕೂಡ ಕೆಲವು ಕ್ಲಾರಿಫಿಕೇಶನ್ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗುವಂತದ್ದು. ಈ ಸದ್ಯ ಪತ್ನಿ ಏನಿದ್ದಾರೆ ಇವರು ಮಗ, ಆ ಗಂಡ ಹಾಗೂ ಮಾವ ಹಾಗೂ ಅತ್ತೆಯ ವಿರುದ್ಧ ಕೂಡ ಈಗ ಒಂದು ದೂರನ್ನು ಕೂಡ ಕೊಟ್ಟಿರುವಂತಹದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ಹೇಳಿದಾಗೆ ನಿರ್ದೇಶಕ ಎಸ್ ನಾರಾಯಣ್ ಅವರ ಕುಟುಂಬದಲ್ಲಿ ಹಿಂಗೆಲ್ಲ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಮೇಲ್ನೋಟಕ್ಕೆ ಉದ್ಭವವಾಗುತ್ತೆ. ಕಾರಣ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ದೇಶನ ಮಾಡಿದವರು ಇವರು, ಹಾಗಾಗಿ ಇವರಿಗೆ ದುಡ್ಡಿನ ಸಮಸ್ಯೆ ಬಂತ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಹೇಳ್ದಂಗೆ ದುಡ್ಡಿನ ಸಮಸ್ಯೆ ಅಷ್ಟರ ಮಟ್ಟಿಗೆ ಕಾಡ್ತಾ ಇತ್ತಾ, ನಿಜಕ್ಕೂ ಮಾಡಿದಾರಾ ಹೀಗನ್ನುವಂಥ ಅನುಮಾನ ಉದ್ಭವಿಸುತ್ತೆ. ಕಾರಣ ಅವ್ರು ಕೊಟ್ಟಿರುವಂಥ ಅಂದರೆ ಅವರ ಸೊಸೆ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಹಾಗೆ ಉಲ್ಲೇಖ ಮಾಡಿದ್ದಾರೆ. ನಾನು ಆಲ್ರೆಡಿ ಅವರು ಒಂದು ಇನ್ಸ್ಟಿಟ್ಯೂಟನ್ನು ತೆಗಿಬೇಕು ಅಂತ ಕೇಳಿದ್ರು, ಅದಕ್ಕೆ ನಾನು ನನ್ನ ತಾಯಿಯ ಒಡವೆಯನ್ನು ಇಟ್ಬಿಟ್ಟು ನಾನು ದುಡ್ಡು ಕೊಟ್ಟಿದ್ದೆ. ಅದಾದಮೇಲೆ ಲಾಸ್ ಆದಮೇಲೆ ಇನ್ನೂ ಎಕ್ಸ್ಟ್ರಾ 10 ಲಕ್ಷ ರೂಪಾಯಿನ ಸಾಲ ಮಾಡು ಕೊಟ್ಟೆ, ಈಗ ಇನ್ನೂ ಬೇಕು ಅಂತ ಪೀಡಿಸ್ತಾ ಇದ್ದಾರೆ. ನಾನು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗೆ ಹಾಕಿದ್ದಾರೆ. ನನಗೆ ನನ್ನ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಕುಟುಂಬವೇ ಕಾರಣ ಅಂತೇಳಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ತನಕ ಎಸ್ ನಾರಾಯಣ್ ಕುಟುಂಬದವರಾಗಲಿ ಅಥವಾ ಎಸ್ ನಾರಾಯಣ್ ಅವರಾಗಲಿ ಇದ್ರ ಬಗ್ಗೆ ಯಾವುದೇ ರಿಯಾಕ್ಷನ್ ಅನ್ನ ಇಲ್ಲಿ ತನಕ ಕೊಟ್ಟಿಲ್ಲ. ನೋಡೋಣ ಏನಾಗುತ್ತೆ ಅಂತ ಈ ಕೇಸ್ ಸಂಬಂಧ.